ಭಾರತದ ಎರಡನೇ ಅತಿ ದೊಡ್ಡ ಕೇಬಲ್ ಬ್ರಿಡ್ಜ್ 423 ಕೋಟಿ ವೆಚ್ಚದಲ್ಲಿ ಸೇತುವೆ ನಿರ್ಮಾಣ. ಕಾರ್ಮಿಕರ ಪರಿಶ್ರಮಕ್ಕೆ ಇಂದು ಪ್ರತಿಫಲ. ನಮಸ್ಕಾರ ಕರ್ನಾಟಕ ಎಕ್ಸ್ಪ್ಲೋರ್ ಮಾಸ್ಟರ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಹಚ್ಚ ಹಸುರಿನಿಂದ ಮೈದುಂಬಿಕೊಂಡಿರುವ ಮಲೆನಾಡು, ಅಲ್ಲಿ ವಾಸಿಸುವ ಜನರಿಗೆ 70 ದಶಕದಿಂದ ಮರೀಚಿಕೆಯಾಗಿದ್ದ ಕನಸು ಇಂದು ನನಸಾಗಿದೆ. ಹೌದು ಸ್ನೇಹಿತರೆ, 60 ವರ್ಷಗಳಿಂದ ಜನರ ಅನೇಕ ಸಾವು ನೋವುಗಳಿಗೆ ಕಾರಣವಾದ ಸಂಚಾರಿ ಮಾರ್ಗ, ಕೆಲವು ಹೋರಾಟದ ಫಲವಾಗಿ ಈಗ ಬೃಹದಾಕಾರವಾದ ಸೇತುವೆ ತಲೆ ಎತ್ತಿ ನಿಂತಿದೆ. ಆ ಸೇತುವೆ ಬೇರೆ ಯಾವುದೂ ಅಲ್ಲ, ಶಿವಮೊಗ್ಗ ಜಿಲ್ಲೆಯ ಸಿಗಂದೂರು ಚೌಡೇಶ್ವರಿ ಬ್ರಿಡ್ಜ್. ಸ್ನೇಹಿತರೆ, ಈ ಬ್ರಿಡ್ಜ್ನ ನಿರ್ಮಾಣಕ್ಕೆ ಜನರು ಮಾಡಿದ ಹೋರಾಟ, ಇದುವರೆಗೆ ಅನುಭವಿಸಿದ ನೋವು, ಜನರು ಸಂಚಾರಕ್ಕೆ ಪಟ್ಟ ಕಷ್ಟ, ಈ ಬ್ರಿಡ್ಜ್ ನಿಂದಾಗುವ ಲಾಭ, ಇದನ್ನು ಕೂಡ ಅರ್ಥ ಮಾಡಿಕೊಳ್ಳುತ್ತಾ ಹೋಗೋಣ. ವಿಡಿಯೋ ಕಣೆ ತನಕ ಮಿಸ್ ಮಾಡದೆ ನೋಡಿ ಗೆಳೆಯರೆ. ರಾಜ್ಯದ ಅತಿ ದೊಡ್ಡ ಕೇಬಲ್ ಸೇತುವೆಯು ಶರಾವತಿ ಹಿನ್ನೀರಿನ ಸಿಗಂದೂರಿನಲ್ಲಿ ಜುಲೈ 14ಕ್ಕೆ ಲೋಕಾರ್ಪಣೆಯಾಗಿದೆ. ಕೇಂದ್ರ ಸಾರಿಗೆ ಸಚಿವರಾದ ನಿತಿನ್ ಗಡ್ಕರಿ ಅವರು ಸೇತುವೆಯನ್ನು ಉದ್ಘಾಟಿಸಿದರು. ಈ ಮೂಲಕ ಶರಾವತಿ ಮಡಿಲಿನ ಮಕ್ಕಳ 6 ದಶಕಗಳ ಕನಸು ಈಗ ನನಸಾಗಿದೆ. ಶರಾವತಿ ನದಿಗೆ ಲಿಂಗನಮಕ್ಕಿ ಡ್ಯಾಂ ಕಟ್ಟಿದಾಗ ಅದರ ಹಿನ್ನೀರಿನಿಂದಾಗಿ ಸಾಗರ ತಾಲೂಕಿನ ಶರಾವತಿ ಕಣಿವೆಯು 2 ಭಾಗವಾಗಿ ವಿಭಜನೆಗೊಂಡಿತು. ಇದರಿಂದಾಗಿ ನದಿಯ ಒಂದು ಭಾಗದಲ್ಲಿ ಜೀವನ ಸಾಗಿಸುತ್ತಿದ್ದ ಜನರು ತಮ್ಮ ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿ ಬದುಕುವಂತಾಯಿತು. ಅಲ್ಲಿನ ಜನರಿಗೆ ಆಗಿನ ಕಾಲದಲ್ಲಿ 2 ಕಿಲೋಮೀಟರ್ ನದಿ ದಾಟುವ ವ್ಯವಸ್ಥೆ ಇಲ್ಲದ ಕಾರಣ ಸಾಗರ ತಾಲೂಕಿನ ಕೇಂದ್ರಕ್ಕೆ ತಲುಪಬೇಕಾದರೆ ಸುಮಾರು 100 ಕಿಲೋಮೀಟರ್ ರಸ್ತೆ ಮಾರ್ಗದಲ್ಲಿ ಸಾಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಯಿತು. ಸಮಯ ಕಳೆದಂತೆ ಈ ಸಮಸ್ಯೆ ಬಗೆಹರಿಸಲು ಅಂಬರಗೋಡು ಮತ್ತು ಕಳಸವಳ್ಳಿ ದಡಕ್ಕೆ ಲಾಂಚ್ ವ್ಯವಸ್ಥೆ ಮಾಡಲಾಯಿತು. ಆದರೆ ಸಂಜೆ 6 ಗಂಟೆಯ ಬಳಿಕ ಲಾಂಚ್ ಸ್ಥಗಿತಗೊಳಿಸಲಾಗುತ್ತಿತ್ತು. ಈ ಸಮಯದಲ್ಲಿ ತುಮರಿ ಭಾಗದ ಜನರಿಗೆ ಆರೋಗ್ಯ ಸಮಸ್ಯೆ, ಅಪಘಾತ ಸಂಭವಿಸಿದರೆ ನಿಟ್ಟೂರು ಮೂಲಕ ಶಿವಮೊಗ್ಗ, ಕೊಲ್ಲೂರು, ಕುಂದಾಪುರ ಇಲ್ಲವೇ ಕುಗೂರು ಘಾಟಿ ಬಳಸಿ ಸಾಗರ, ಭಟ್ಕಳ ತಲುಪಬೇಕಾದ ಪರಿಸ್ಥಿತಿ ನಿರ್ಮಾಣವಾಯಿತು. ಇದರಿಂದಾಗಿ ತುಂಬಾ ವಿಳಂಬವಾಗಿ ಎಷ್ಟೋ ರೋಗಿಗಳು, ಅಪಘಾತದಲ್ಲಿ ಗಾಯಗೊಂಡವರು ಸಾಗರದ ದಾರಿ ಮಧ್ಯದಲ್ಲಿ ಮೃತಪಟ್ಟ ಉದಾಹರಣೆ ಸಹ ಇದೆ. ಇದೇ ಕಾರಣಕ್ಕಾಗಿ ಶರಾವತಿ ನದಿಗೆ ಸೇತುವೆ ನಿರ್ಮಾಣ ಮಾಡಬೇಕು ಎಂಬುದು ಈ ಭಾಗದ ಜನರ ಒತ್ತಾಯವಾಗಿತ್ತು. ಇದಕ್ಕಾಗಿ ಹಲವಾರು ಹೋರಾಟಗಳು ಸಹ ನಡೆದಿವೆ. ಇವೆಲ್ಲದರ ಫಲವಾಗಿ ಈ ದಿನ ಸೇತುವೆ ತಲೆ ಎತ್ತಿ ನಿಂತಿದೆ. ಭಾರತದ ಎರಡನೇ ಅತಿ ಉದ್ದವಾದ ಕೇಬಲ್ ಬ್ರಿಡ್ಜ್. ಸಿಗಂದೂರು ಸೇತುವೆ ದೇಶದ 2ನೇ ಅತಿ ಉದ್ದವಾದ ಕೇಬಲ್ ಸೇತುವೆಯಾಗಿದೆ. ಗುಜರಾತ್ ಓಖಾ ಪ್ರದೇಶದಿಂದ ಡಿ ದ್ವಾರಕೆ ದ್ವೀಪಕ್ಕೆ ಸುದರ್ಶನ ಸೇತುವೆ ಇದೆ. ಇದು ದೇಶದ ಅತಿ ಉದ್ದವಾದ ಕೇಬಲ್ ಬ್ರಿಡ್ಜ್ ಆಗಿದೆ. ಸುದರ್ಶನ ಸೇತುವೆಯು 2024ರಲ್ಲಿ ಉದ್ಘಾಟಿಸಲಾಗಿದ್ದು, ಇದರ ಉದ್ದ 2.32 ಕಿಲೋಮೀಟರ್. ಸಿಗಂದೂರು ಸೇತುವೆ 2.44 ಕಿಲೋಮೀಟರ್ ಉದ್ದ, 16 ಮೀಟರ್ ಅಗಲವಿದೆ. ಇದರಲ್ಲಿ 740 ಮೀಟರ್ ಮಾತ್ರ ಕೇಬಲ್ ಸೇತುವೆ ಇದೆ. 30 ರಿಂದ 55 ಮೀಟರ್ ಎತ್ತರದ 17 ಪಿಲ್ಲರ್ಗಳಿಂದ ನಿರ್ಮಿಸಲಾಗಿದೆ. ದ್ವಿಪಥವನ್ನು ಹೊಂದಿದ್ದು, ಎರಡೂ ಕಡೆಯಲ್ಲಿ 1.5 ಮೀಟರ್ ಅಗಲದ ಫುಟ್ಪಾತ್ ವ್ಯವಸ್ಥೆ ಕೂಡ ಇದೆ. 423 ಕೋಟಿ ವೆಚ್ಚದಲ್ಲಿ ಸೇತುವೆ ನಿರ್ಮಾಣ. ಹೌದು ಸ್ನೇಹಿತರೆ, ಈ ಸಿಗಂದೂರು ಸೇತುವೆಯ ಒಟ್ಟು ವೆಚ್ಚ 423 ಕೋಟಿ. ಈ ಸೇತುವೆಯ ಸಂಪೂರ್ಣ ಜವಾಬ್ದಾರಿಯನ್ನು ದಿಲೀಪ್ ಬಿಲ್ಡರ್ಸ್ ಲಿಮಿಟೆಡ್ ವಹಿಸಿಕೊಂಡಿದ್ದು, ಇಂಜಿನಿಯರ್ ಫೀರ್ ಶಾ ಈ ಸೇತುವೆಯ ವಿನ್ಯಾಸ ಮಾಡಿದ್ದಾರೆ. ಇದರ ನಿರ್ಮಾಣಕ್ಕೆ ಸುಮಾರು 3,000 ಟನ್ ಸಿಮೆಂಟ್ ಹಾಗೂ 20,000 ಟನ್ ಸ್ಟೀಲ್ ಬಳಕೆಯಾಗಿದೆ. ಎರಡ್ 2018ರಲ್ಲಿ ಸೇತುವೆ ಶಂಕುಸ್ಥಾಪನೆ. ಈ ಸೇತುವೆಯ ಕಾಮಗಾರಿಗೆ 2018 ಫೆಬ್ರವರಿ 19ರಂದು ಕೇಂದ್ರ ಸಚಿವರಾದ ನಿತೀಶ್ ಗಡ್ಕರಿ ಅವರಿಂದ ಶಂಕುಸ್ಥಾಪನೆ ನೆರವೇರಿದ್ದು, ಆದರೆ 2019ರ ಡಿಸೆಂಬರ್ನಿಂದ ಕಾಮಗಾರಿ ಆರಂಭಗೊಂಡಿತು. ಇನ್ನು ಗೋವಾದ ಚೇರಿ ನದಿಗೆ ನಿರ್ಮಿಸಲಾಗಿರುವ 680 ಮೀಟರ್ ಉದ್ದದ ಸೇತುವೆ ದೇಶದ 2ನೇ ಅತಿ ಉದ್ದದ ಸೇತುವೆ ಎಂಬ ಖ್ಯಾತಿಗೆ ಪಾತ್ರವಾಗಿತ್ತು. ಆದರೆ ಈಗ ಈ ಖ್ಯಾತಿ ಸಿಗಂದೂರು ಸೇತುವೆಗೆ ಲಭಿಸಲಿದೆ. ಉದ್ದದ ಆಧಾರದ ಮೇಲೆ ದೇಶದ 2ನೇ ಅತಿ ಉದ್ದದ ಹಾಗೂ ರಾಜ್ಯದ ಮೊದಲ ಕೇಬಲ್ ಆಧಾರಿತ ಸೇತುವೆಯಾಗಿದ್ದು, ಪ್ರತಿ ಪಿಲ್ಲರ್ ಫೌಂಡೇಶನ್ ನ ನಡುವೆ 177 ಮೀಟರ್ ಅಂತರ ಇದೆ. ಮೊದಲು ಈ ಸೇತುವೆಗೆ 30 ಮೀಟರ್ ಅಂತರದಲ್ಲಿ 80 ಪಿಲ್ಲರ್ ನಿರ್ಮಾಣದ ಯೋಜನೆಯಾಗಿದ್ದು, ಆದರೆ ಈಗ ಈ ಸೇತುವೆಯು 17 ಪಿಲ್ಲರ್ ಫೌಂಡೇಶನ್ ನಲ್ಲಿ ನಿರ್ಮಾಣಗೊಂಡಿದೆ.
ನೀರಿನೊಳಗೆ ಪಿಲ್ಲರ್ಗಳನ್ನು ನಿರ್ಮಿಸುವುದು ತುಂಬಾ ಕಷ್ಟದ ಕೆಲಸವಾಗಿದ್ದು ಈ ಕೆಲಸಕ್ಕೆ ಅನೇಕ ವರ್ಷಗಳು ಹಿಡಿಯುತ್ತದೆ. ಇದಕ್ಕಾಗಿ ನೀರಿನ ಮಟ್ಟವನ್ನು ಕಡಿಮೆ ಮಾಡುವುದು ಅನಿವಾರ್ಯವಾಗಿತ್ತು. ಆದರೆ ಇದು ಸಾಧ್ಯವಾಗದ ಕಾರಣ ಪಿಲ್ಲರ್ಗಳ ಸಂಖ್ಯೆ ಕಡಿಮೆ ಮಾಡಿಕೊಂಡು ಇಲ್ಲಿ ಸೇತುವೆ ನಿರ್ಮಾಣ ಮಾಡಲಾಯಿತು. ಈ ಸೇತುವೆ 70% ಭಾರವನ್ನು ಕೇಬಲ್ ತಡೆದುಕೊಳ್ಳುತ್ತದೆ. ಇದು ಬರೋಬ್ಬರಿ 10,000 ಟನ್ ಭಾರ ಹೊರುವ ಸಾಮರ್ಥ್ಯ ಹೊಂದಿದೆ. ಈ ಸೇತುವೆ ನಿರ್ಮಾಣಕ್ಕೆ ಬಳಸಿರುವ ಕೇಬಲ್ ಜಾರ್ಖಂಡ್ ಬಿಟ್ಟರೆ ಬೇರೆಲ್ಲೂ ತಯಾರಾಗುವುದಿಲ್ಲ ಎಂಬುದು ಇನ್ನೊಂದು ವಿಶೇಷ. ಸೇತುವೆಯ ಕಾಮಗಾರಿ ಸಮಯದಲ್ಲಿ ಲಿಂಗನಮಕ್ಕಿ ಜಲಾಶಯದ ತಾಂತ್ರಿಕ ಕಾರಣದಿಂದಾಗಿ 2 ವರ್ಷ ನೀರಿನ ಪ್ರಮಾಣ ಕಡಿಮೆ ಆಗಿರಲಿಲ್ಲ. ಆದ್ದರಿಂದ ಸ್ವಲ್ಪ ಸಮಯ ಕಾಮಗಾರಿ ಸ್ಥಗಿತಗೊಳಿಸಲಾಯಿತು. 2022ರಿಂದ ನಿರಂತರ ಕಾರ್ಮಿಕರು ನೀರಿನ ಮಟ್ಟಕ್ಕಿಂತ 50 ಮೀಟರ್ ಎತ್ತರದಲ್ಲಿ ನಿರ್ಮಾಣದ ಕಾರ್ಯ ಆರಂಭಗೊಂಡಿತು. ಕಾರ್ಮಿಕರ ನಿರಂತರ ಶ್ರಮದಿಂದ ಈ ಸೇತುವೆ ನಿರ್ಮಾಣವಾಗಿದೆ. ಪ್ರವಾಸಿಗರಿಗೆ ಸ್ಥಳೀಯರಿಗೆ ವರದಾನವಾದ ಈ ಸೇತುವೆ. ಸ್ನೇಹಿತರೆ, ಈ ಸೇತುವೆಯಿಂದ ಪ್ರವಾಸೋದ್ಯಮಕ್ಕೆ ಭಾರಿ ಲಾಭ ಆಗುವ ನಿರೀಕ್ಷೆ ಇದೆ. ಇದರಿಂದ ಕರಾವಳಿ ಜಿಲ್ಲೆಗಳಿಗೆ ಸಂಪರ್ಕ ಸಾಧ್ಯವಾಗುವುದರಿಂದ ಈ ಭಾಗದ ಆರ್ಥಿಕ ಚಟುವಟಿಕೆಗಳು ಹೆಚ್ಚಾಗುವ ನಿರೀಕ್ಷೆ ಇದೆ. ಸಿಗಂದೂರು ಸೇತುವೆ ರಾಷ್ಟ್ರೀಯ ಹೆದ್ದಾರಿ 17 ಮತ್ತು 206 ನಡುವೆ ಸಂಪರ್ಕ ಕಲ್ಪಿಸುತ್ತದೆ. ಇದರಿಂದಾಗಿ ಸುಮಾರು 25 ಕಿಲೋಮೀಟರ್ ದೂರ ನಷ್ಟ ಕಡಿಮೆಯಾಗುವುದು. ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಸಿಗಂದೂರು ಚೌಡೇಶ್ವರಿ ಕ್ಷೇತ್ರಕ್ಕೆ ತೆರಳುವ ಭಕ್ತಾದಿಗಳಿಗೆ ಅನುಕೂಲವಾಗಲಿದೆ. ಶಿವಮೊಗ್ಗ, ಸಾಗರ, ಕೊಲ್ಲೂರಿಗೆ ತೆರಳುವ ಮಾರ್ಗದ ದೂರವನ್ನು ಕಡಿತಗೊಳಿಸುತ್ತದೆ. ಮುಂದೆ ಲಾಂಚ್ ನ ಕಥೆಯನ್ನು. ಸಿಗಂದೂರಿಗೆ ಬರುತ್ತಿದ್ದ ಪ್ರವಾಸಿಗರಿಗೆ ಹೆಚ್ಚು ಖುಷಿ ಕೊಡುತ್ತಿದ್ದ ವಿಷಯ ಎಂದರೆ ಅಲ್ಲಿನ ಲಾಂಚ್ ಪ್ರಯಾಣ. ಇನ್ನು ಮುಂದೆ ಆ ಲಾಂಚ್ ಸ್ಥಗಿತಗೊಳ್ಳುವ ಸಾಧ್ಯತೆ ಇದೆ. ಇದರಿಂದಾಗಿ ಹೊಟ್ಟೆಪಾಡಿಗಾಗಿ ದುಡಿಯುತ್ತಿದ್ದ ಜನರಿಗೆ ಸಂಕಷ್ಟ ಉಂಟಾಗಲಿದೆ. ಪ್ರವಾಸಿಗರ ಒತ್ತಾಯ ಹೆಚ್ಚಾದರೆ ಲೋಕೋಪಯೋಗಿ ಇಲಾಖೆ ಮುಂದುವರಿಸಬಹುದು ಅಥವಾ ಪ್ರವಾಸೋದ್ಯಮ ಇಲಾಖೆ ನಿರ್ವಹಿಸುವ ಸಾಧ್ಯತೆ ಇದೆ ಎಂಬ ಮಾತುಗಳು ಕೇಳಿ ಬರುತ್ತಿದೆ. ಸ್ನೇಹಿತರೆ, ಇದಾಗಿತ್ತು ಸಿಗಂದೂರು ಸೇತುವೆ ಕುರಿತಾದ ಒಂದಷ್ಟು ಮಾಹಿತಿ. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.